ಸೊ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. 3 ತಿಂಗಳಾದ್ಮೇಲೆ ನಮ್ಮದು ಮೆಜಾರಿಟಿ ಬರ್ತದೆ. ನಾವು ಪಾಸ್ ಮಾಡೇ ಮಾಡ್ತೀವಿ. ಪಾಸ್ ಮಾಡಿ ನಾವೇನು ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪ ಪ್ರಕಾರ ನಮ್ಮ ಎಲ್ಲ ದೇವಸ್ಥಾನಗಳಿಗೂ ಅನುಕೂಲ ಮಾಡಿಕೊಂಡು ಅರ್ಚಕರಿಗೂ ಅನುಕೂಲ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಅದನ್ನೇ ನಾವೆಲ್ಲ ಅರ್ಚಕರು ಎಲ್ಲ ಅವರೆಲ್ಲ ಸಮಾವೇಶ ಇಟ್ಕೊಂಡಿದ್ದಾರೆ. ಅವರೆಲ್ಲ ಬಂದು ನಾನು ಕೇಳಿದ್ರು. ನಾವು ಹೋಗ್ತಾ ಇದ್ದೀವಿ. ಇವತ್ತು ಪಾಪ ಅವರು ದಿನ ಪ್ರಾರ್ಥನೆ ಮಾಡೋರು. ಈ ಸರ್ಕಾರಕ್ಕೆ ಮನಸ್ಸು ನೋಯಿಸಲು ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಹಂಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಒಂದು ಐತಿಹಾಸಿಕವಾದಂಥ ಬಿಲ್ಲನ್ನು ತಂದಿದ್ದಾರೆ. ಅದಕ್ಕೆ ವಿರೋಧ ಮಾಡಿದ್ದು ದೊಡ್ಡ ಖಂಡನೀಯ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಶಿವಮೊಗ್ಗದಿಂದ ಇಡೀ ರಾಜ್ಯದ ಉದ್ದಗಲೂ ಕೂಡ ಯಾರೇ ಆಗಲಿ ಬಿಜೆಪಿಯಿಂದ, ದಳದಿಂದ, ಬೇರೆ ಬೇರೆ ಪಾರ್ಟಿಯಿಂದ ನಮ್ಮ ಪಕ್ಷದ ನಾಯಕ ಸಿದ್ಧಾಂತವನ್ನು ಒಪ್ಪು ಬರೋರನ್ನ ಸೇರಿಸ್ಕೊಳ್ಳುವಂಥ ಕಾರ್ಯಕ್ರಮ ಇದೆ. ಯಾರು ಬೇಕಾದ್ರೂ ಬರ್ಬೋದು, ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು 9 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬನ್ನಿ, ಹೀಗೆ ಅರ್ಜಿ ಹಾಕ್ಕೊಂಡು ಹೀಗೆ ಸೇರಿಕೊಂಡು. ಈಗ ವಯಸ್ಸು ನಿಮ್ಮ ಹತ್ರ ಪರ್ಮನೆಂಟ್ ಆಗಿರ್ತದಾ? ಈಗ ನಾನು 61, 62 ಮುಟ್ತಾ ಇದ್ದೀನಿ. ಇನ್ನು 9 ವರ್ಷಕ್ಕೆ 70 ಆಗೋಯ್ತದೆ. 50 ವರ್ಷ ಇದ್ದಾಗ ದುಡಿದಕ್ಕೂ 70 ವರ್ಷ ಇದ್ದಾಗ ದುಡಿದಕ್ಕೂ ವ್ಯತ್ಯಾಸ ಇಲ್ವೇ? ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.